ಓಂ ಶಾಂತಿ ಭಕ್ತರೇ, ಗೆಳೆಯರೇ, ಮಿತ್ರರ ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬೆಳಗ್ಗೆ ನಾವು ಮನೆಯಿಂದ ಆಚೆ ಹೋದಾಗ ಎಲ್ಲೋ ಒಂದು ಕಡೆ 100 ರೂಪಾಯಿ ಸಿಗ್ಬಿಡ್ತು ಅಂತ ಇಟ್ಕೊಳ್ಳಿ. 100 ರೂಪಾಯಿ ರೋಡಲ್ಲಿ. ಆಗ ಅದನ್ನು ನಾವು ನಮ್ಮ ಮನೆಯಲ್ಲಿ ಅಮ್ಮನಿಗೋ ಅಪ್ಪನಿಗೋ ಯಾರಿಗೋ ಹೇಳ್ತೀವಿ. ಇದು ಚಿಕ್ಕ ಹುಡುಗರಲ್ಲಿ. ಅಥವಾ ದೊಡ್ಡವ್ರಿಗೆ ಸಿಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅಕ್ಕಪಕ್ಕ ಇರೋರು ಹೇಳ್ತಾರೆ, ಅವರವರೇ ನಿನಗೆ 100 ರೂಪಾಯಿ ಸಿಗ್ಬಿಡ್ತಲ್ಲ, ಏನೋ ಬೆಳಗ್ಗೆ ನರಿ ಮುಖ ನೋಡ್ದೇನೋ ಅಂತಾರೆ. ಏನು ಮುಖ? ನರಿ ಮುಖ. ಏನೋ ಬೆಳಗ್ಗೆ ನರಿ ಮುಖ ನೋಡ್ದೇನೋ ನೀನು. ಓ ಸಿಗ್ಬಿಡ್ತಲ್ಲ ನಿನಗೆ, 1 ರೂಪಾಯಿ ಸಿಗ್ಬಿಟ್ಟಿದೆ, ಓ 5 ರೂಪಾಯಿ ಸಿಗ್ಬಿಟ್ಟಿದೆ, ಈ ಥರ ಹೇಳೋರು ನನ್ನ ಚಿಕ್ಕ ಹುಡುಗಲ್ಲಿ. ನನಗೆ ತೀರಾ ಕಡಿಮೆ ಹಣ ಸಿಕ್ಕಿರೋದು. ಹಾಗೆ ತೀರಾ ಕಡಿಮೆ ನಾನು ಕಳ್ಕೊಂಡಿರೋದು ಕೂಡ. ಲಾಸ್ಟ್ ಟೈಮಲ್ಲಿ ಸೀತಿ ಬೆಟ್ಟ ಜಾತ್ರೆ ಆ ಟೈಮಲ್ಲಿ ಆ ಗಂಗಾದೇವಿ ನನ್ನ ಹತ್ರ ಹಣ ತಗೊಬಿಟ್ಲು. ಯಾಕೆ ಅಂದರೆ ಯಾರ್ಯಾರ್ದು ಪಾಪಿಗಳದ್ದು ದುಡ್ಡು ನನ್ನ ಹತ್ರ ಇತ್ತೋ ಗೊತ್ತಿಲ್ಲ, ಅದನ್ನು ತಗೊಬಿಟ್ಲು ಅಮ್ಮ. ದಾರಿದ್ರನೇ ಹೋಯ್ತು ಅಂತ ಆ ಜಗನ್ಮಾತೆಗೆ ನಮಸ್ಕಾರಗಳಂತೆ, ಅನಂತ ನಮಸ್ಕಾರ, ಒಳ್ಳೆ ಕೆಲಸ ಮಾಡಿದೆ ಅಂತ. ಅಷ್ಟು ಬಿಟ್ಟರೆ ಇನ್ಯಾವತ್ತೂ ನಾನು ಎಲ್ಲಿ 10 ರೂಪಾಯಿ 100 ರೂಪಾಯಿ ಕಳ್ಕೊಂಡಿಲ್ಲ. ಅಮ್ಮ ಮಾತ್ರ ಭಾಳ ಕಡಿಮೆ ಕಳ್ಕೊಂಡಿರ್ಬೋದು, ನನಗೆ ನೆನಪೇ ಇಲ್ಲ 100 ರೂಪಾಯಿ ಕಳ್ಕೊಂಡಿರೋದು. ಆದರೆ ಇಲ್ಲಿ ಸೀತಿ ಬೆಟ್ಟ ಜಾತ್ರೆಯಲ್ಲಿ ಸುಮಾರು 2,500 ರೂಪಾಯಿ ನನ್ನ ಪರ್ಸಲ್ಲಿ ಹೋಯ್ತು. ದಕ್ಷಿಣೆ ಹಾಕೋಕ್ಕೆ ಅಂತ ಪರ್ಸ್ ಈಚೆ ತೆಗೆದೆ. ಪರ್ಸ್ ಅಂದರೆ ಒಂಥರ ಅದು ಚೀಲ ಅಷ್ಟೇ, ಬಟ್ಟೆದು ಚೀಲ. ಈಚೆ ತೆಗೆದೆ, ಕೈಯಲ್ಲೇ ಹಿಡ್ಕೊಂಡಿದ್ದೆ, ದಕ್ಷಿಣೆನೂ ಹಾಕಿದೆ. ಆದರೆ ಆ ಗಂಗಾಮಾತೆ ಆ ದೇವಸ್ಥಾನದಲ್ಲೇ ಯಾವ ರೂಪದಲ್ಲಿ ನನ್ನ ಕೈಯಿಂದ ಅದು ಆಚೆ ಹೋಯ್ತಾ ಗೊತ್ತಿಲ್ಲ. ಆ ದೇವಿ ಯಾರಿಗಾದರೂ ದುರ್ಬುದ್ಧಿ ಕೊಟ್ಲೋ ಏನೋ ಗೊತ್ತಿಲ್ಲ, ಕಿತ್ಕೊಳ್ಳೋಕೆ ಬುದ್ಧಿ ಕೊಟ್ಲೋ ಏನೋ ಗೊತ್ತಿಲ್ಲ. ಅಲ್ಲಿರ್ತಾರಲ್ಲ ಕೆಲವರು ಪಿಕ್ ಪಾಕೆಟರ್ಸು, ಅದಕ್ಕೆ ಅದೇ ಕೆಲಸ ಕಾಯ್ತಿರ್ತಾರೆ, ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರಲ್ಲಿ. ಆ ದೇವಸ್ಥಾನದಲ್ಲೂ ಇರ್ಬೋದು. ಆ ದೇವಿ ಆಜ್ಞೆ ಇಲ್ಲದೆ ಅವ್ರು ಇರೋಕ್ಕೆ ಸಾಧ್ಯ ಇಲ್ಲ. ದೇವಿ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ ಅಲ್ವಾ? ಅದು ನನ್ನ ನಂಬಿಕೆ. ಎಲ್ಲ ಕಡೆ ದೇವಿ ಇರ್ತಾಳೆ, ಎಲ್ಲರಲ್ಲೂ ಎಲ್ಲದಕ್ಕೂ ಆಧಾರಭೂತಳು ಆ ಜಗನ್ಮಾತೆನೇ. ಹಂಗಿರೋ ನಾನು ಹಣ ಹೋಗೋದು ಅದೇ ರೀತಿ ಅಲ್ವಾ? ಕೈಯಲ್ಲೆಲ್ಲ ಹಿಡ್ಕೊಂಡು ಈ ಕಡೆ ದಕ್ಷಿಣ ಹಾಕ್ತಾಯಿರ್ತೀನಿ. ನಾನು ಬ್ಯಾಗಲ್ಲಿ ಹೋಗ್ಬೇಕು, ಯಾವಾಗೂ ನನ್ನ ಬ್ಯಾಗ್ ಇರುತ್ತೆ ಇಲ್ಲಿ ಜೋಲಿ, ಆ ಪರ್ಸ್ನ ಬ್ಯಾಗಲ್ಲಿ ಇಡ್ತೀನಿ. ಆ ಪರ್ಸಲ್ಲ, ಅದು ಒಂಥರ ಬಟ್ಟೆ ಚೀಲ, ಆ ಚೀಲನ ಬ್ಯಾಗಲ್ಲಿ ಇಡ್ತೀನಿ. ಬ್ಯಾಗಲ್ಲಿ ಒಂದು ಜೋಬಿದೆ, ಆ ಜೋಬಲ್ಲಿ ಇಡ್ತೀನಿ. ಆದರೆ ಹಂಗೆ ಇಡಕ್ಕೆ ಹೋದ್ನೋ, ಇಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ನೋ, ಇಲ್ಲ ಒಳಗಡೆ ಇಡೋವಾಗ ಸೈಡ್ಗೆ ಇಟ್ಬಿಟ್ನೋ, ಕೆಳಗಡೆ ಬಿದ್ದೋಯ್ತೋ, ಒಟ್ಟಿನಲ್ಲಿ ಏನೇ ಆದರೂ ಆ ಜಗನ್ಮಾತೆಯಿಂದಲೇ ಅದು ನಡೆದಿರುತ್ತೆ, ಆ ತ್ರಿಮಾತೆಯರಿಂದ ಅಲ್ವಾ, ದೇವತೆಗಳಿಂದ, ಗುರುಗಳಿಂದ. ಇರಲಿ ಬಿಡಿ, ಬೇಜಾರಿಲ್ಲ ನನಗೆ. ಯಾರ್ಯಾರು ಪಾಪಿಗಳು ನನಗೆ ಹಣ ಹಾಕಿದ್ರು, ಯಾರ್ಯಾರು ನನಗೆ ದಕ್ಷಿಣೆ ಹಾಕಿ ಯಾರ್ಯಾರು ನೊಂದ್ಕೊಂಡಿದ್ರು, ದಕ್ಷಿಣೆ ಹಾಕ್ಬಿಟ್ಟು ನೊಂದ್ಕೊಂಡಿರ್ತಾರೆ, ತುಂಬ ಜನ ನಾನು ಬೈಕೊಂಡಿರ್ತಾರೆ. ಅವ್ರದ್ದೆಲ್ಲ 1 ರೂಪಾಯಿ ಅಥವಾ 1 ಪೈಸಾ ಆ ದೇವಿಗೆ ತಗೊಂಡಿದ್ದಾಳೆ. ಆಕೆನೇ ಅವ್ರಿಗೆ ಪಾಪ ವಿಮೋಚನೆ ಮಾಡಲಿ, ಅವ್ರು ಒಳ್ಳೆಯ ಬುದ್ಧಿ ಕೊಡಲಿ ಅಷ್ಟೇ. ಈ ವಿಚಾರ ಯಾಕೆ ಹೇಳಿದ್ನಂದರೆ, ಕಳ್ಕೊಂಡಾಗ ನಮಗೆ ತುಂಬ ನೋವಾಗುತ್ತೆ ಏನನ್ನೇ ಆಗಲಿ. ಆದರೆ ಪಡ್ಕೊಂಡಾಗ ನೋಡ್ರಿ ಖುಷಿ ಆಗಿಬಿಡುತ್ತೆ. ಎಲ್ಲಿದು ಖುಷಿ? ಓ ರಾಮ, ಹಿಡ್ಕೊಳ್ಳೋಕ್ಕೆ ಆಗಲ್ಲ ಅವ್ರನ್ನ, ಅಷ್ಟು ಖುಷಿ ಆಗ್ಬಿಡುತ್ತೆ. ರೋಡಲ್ಲಿ 5 ರೂಪಾಯಿ ಸಿಕ್ಬಿಟ್ರೂ ಕೂಡ ಖುಷಿ ರೀ ಅಲ್ವಾ? ಅದರಲ್ಲೂ ಒಂದು ಕಂತೆ ಏನಾದರೂ ಸಿಕ್ಬಿಟ್ರೆ, ಒಂದು 10,000 20,000 1 ಲಕ್ಷ ಕಟ್ಟೆ, ಓ ದೇವರಾಗತ್ತೆ ಅಲ್ವಾ? ಅದು ಸಿಕ್ಬಿಟ್ಟ ಮೇಲೆ ಏನು ಮಾಡ್ತೀವಿ ಗೊತ್ತಾ? ಇನ್ನೂ ಅಕ್ಕಪಕ್ಕ ಚಿರಂಡಿಗಳೆಲ್ಲ ಹುಡ್ಕಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ. ಕಂತೆ ಸಿಕ್ಬಿಟ್ರೆ ಹಿಂದೆ ಮುಂದೆ ನೋಡಲ್ಲ, ಓಡಿ ಬಂದುಬಿಡ್ತೀವಿ, ಹೋಗಿ ಮನೇಲಿ ಬಚ್ಚಿಟ್ಕೊಬಿಡ್ತೀವಿ. ಅದನ್ನು ಬಚ್ಚಿಟ್ಬಿಡ್ತೀವಿ ಹಣನ. 3 ದಿನ ಆಚೆ ಹೋಗಲ್ಲ, ಅದು ಬೇರೆ ವಿಚಾರ. ಆದರೆ ಆ 3 ದಿನವೂ ಪ್ಲ್ಯಾನ್ಗಳು ಮಾಡ್ತಾಯಿರ್ತೀವಿ, ಹಣನ ಏನು ಮಾಡಬೇಕು ಅಂತ. ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಒಂದು ಕಡೆ ದುಗುಡತೆ, ಒಂದು ಕಡೆ ಆತಂಕ, ಏನೇನೋ ಆಗ್ತಾಯಿರ್ತದೆ ಅಲ್ವಾ? ಕಂತೆ ದುಡ್ಡು ಸಿಗ್ಬಿಟ್ರೆ ಕಟ್ಟೆ ಇನ್ನೇನಾಗುತ್ತೆ? ಆದರೆ ನರಿ ಮುಖ ನೋಡ್ದೇನೋ ಅಂತಾರೆ ಯಾರಿಗಾದ್ರೂ ನಾವು ಹೇಳಿದ್ರೆ. ಹಂಗಾದ್ರೆ ಈ ನರಿ ಮುಖದ ಕತೆ ಏನು? ಒಂದು ಸಾರಿ ನೋಡ್ಬೋಣ. ನೋಡಿಯಪ್ಪ, ಈ ನರಿ ಅಂದರೆ ಗುಳ್ಳೆ ನರಿ ಅಂತ. ಗುಳ್ಳೆ ನರಿ ಅಂದರೆ ಕಂತ್ರಿ ನನ್ನ ಮಗಂದು ಅಂತ ಕೆಲವ್ರು ಅಂತಾರೆ. ಕಂತ್ರಿ ನನ್ನ ಮಗ, ಇದು ಗುಳ್ಳೆರನ್ನ ನನ್ನ ಮಗ ಅಂತಾರೆ. ಚೀಟರ್ ಅಂತ ಗೊತ್ತಾಯ್ತಾ? ಸಮಯ ಸಾಧಕ ಅಂತ, ಬುದ್ಧಿವಂತ ಪ್ರಾಣಿ ಅಂತ, ಚಾಲಾಕು ಚಾಣಕ್ಯ ಅಂತ, ಸೋಂಬೇರಿ, ತೀರಾ ಭಾಳ ಭಯಾನಕ ಸೋಂಬೇರಿ. ಅದು ಯಾವ ಕಾರಣಕ್ಕೂ ಕಷ್ಟಪಟ್ಟು ತಿನ್ನಲ್ಲ, ಕಷ್ಟಪಟ್ಟು ಬೇಟೆ ಆಡಲ್ಲ, ಕಷ್ಟಪಟ್ಟು ತಿನ್ನಲ್ಲ, ದುಡಿಯಲ್ಲ. ಒಂದು ವೇಳೆ ಬೇಟೆ ಆಡಲೇಬೇಕನ್ಸಿದ್ರೆ ಅದು ಯಾವ ಸಣ್ಣ ಪಣ್ಣ ಪ್ರಾಣಿ ಮೇಲೆ ಇವೆಲ್ಲ ಗುಂಪೆ ಸೇರ್ಕೊಬಿಟ್ಟು ದಾಳಿ ಮಾಡ್ತಾವಷ್ಟೇ. ಈ ಹುಲಿ, ಚಿರತೆ ಅಥವಾ ಸಿಂಹ, ಈ ಪ್ರಾಣಿಗಳು ಬೇಟೆ ಆಡ್ತಾವಲ್ಲ,
ಅವು ಬೇಟೆಯಾಡು ತಿಂದಿರ್ತವೆ, ತಿಂದು ಉಳಿದಿರುತ್ತೆ ಮೂಳೆ ಮಾಂಸ ಅಂತ, ಅದನ್ನು ಇವು ತಿನ್ನೋದು ಹೋಗಿ. ಇವು ಬೇಟೆ ಆಡಲ್ಲ. ಆಡಿದ್ರೂ ನಾನು ಹೇಳಿದ್ನಲ್ಲ ಆ ರೀತಿ ಸಣ್ಣ ಪುಟ್ಟ, ಈ ರೀತಿ ಅವುಗಳ ಸ್ವಭಾವ. ಸಾಮಾನ್ಯವಾಗಿ ನಾನು ಎಲ್ಲಾದರೂ ಮನೆ ಹತ್ರ ₹1, ₹5, ₹100 ಸಿಕ್ಕಿದ್ರೆ ಅದನ್ನು ಮನೆಯಲ್ಲಿ ಹೇಳಿದಾಗ ಅಥವಾ ಅಕ್ಕಪಕ್ಕದವ್ರು ಗೊತ್ತಾದರೆ, ಏನೋ ಬೆಳಗ್ಗೆ ನರಿಮುಖ ನೋಡ್ದೇನೋ, ಬೆಳಗ್ಗೆ ನರಿಮುಖ ನೋಡ್ದೇನೋ ಇದೇ ಆಗ್ಬಿಡುತ್ತೆ ಕತೆ. ಈಗ ಈ ನರಿ ಮುಖ ನೋಡಿದ್ರೆ ನಮಗೆ ಅದೃಷ್ಟ ಬರುತ್ತಾ ಇಲ್ವೋ ಅಂತ ಒಂದು ಸಾರಿ ನೋಡೋಣ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ, ಓಕೆನಾ? ಇವರೇ ನಾನು ಚಿಕ್ಕ ಹುಡುಗಾಗ ಸುಮಾರು ಒಂದು 8 ವರ್ಷ ವಯಸ್ಸು. ಆ ಟೈಮಲ್ಲಿ ಮುದುಗುರಿಕೆ ಅಂತಿದೆ, ಮುದುಗುರಿಕೆ ಅಂತ ಮಾಲೂರು ಹತ್ರ, ಕೃಷ್ಣಗಿರಿ, ಹೊಸೂರು, ಸತ್ಯಮಂಗಲ ಅಂತ ಬರುತ್ತೆ, ಅಲ್ಲಿ ಮುದುಗುರಿಕೆ ಅಂತಿದೆ. ಅಲ್ಲಿ ಮದುವೆಗೆ ಹೋಗಿದ್ದೆ ಒಬ್ಬರದು, ನಮ್ಮೂರವ್ರದ್ದು, ನಮ್ಮ ಬಂಧುಗಳದ್ದೇ ಒಬ್ಬರದು ಮದುವೆ. ಅಲ್ಲಿ ಒಂದು ಮನೆ ಹತ್ರ ಈ ನರಿನ ಕಟ್ಟಾಕಿದ್ರು, ನರಿಗಳನ್ನು. ಅಲ್ಲಿ ಅವೆಲ್ಲ ಮಲಮೂತ್ರಗಳೆಲ್ಲ ಮಾಡಿ ವಾಸನೆ ಹತ್ರ ಹೋಗೋಕ್ಕಾಗಲ್ಲ, ಎಲ್ಲ ಚಿಕ್ಕ ಚಿಕ್ಕದಾಗಿದ್ದಾವೆ, ನಾಯಿಗಿಂತ ಸಣ್ಣ ಸೈಜು ನರಿಗಳು. ನವಿಲುಗಳು ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ ಕೆಲವರು. ಅದು ಫಸ್ಟ್ ಟೈಮ್ ನಾನು ನೋಡಿದ್ದು, ಅಲ್ಲಿ ಮದುವೆಗೆ ಹೋಗಿದ್ದಷ್ಟೆ. ಅನಂತರ ನನಗೆ ಒಂದು 10 ವರ್ಷ ವಯಸ್ಸಾಯಿತು. ಅಷ್ಟೊತ್ತಿಗೆ ನಾನು ಈ ಬೇಟೆಗಾರರ ಮಕ್ಕಳ ಜೊತೆ ಸೇರಿಕೊಂಡು ಈ ಜೇನು, ಇಲಿ, ಪಕ್ಷಿಗಳು, ಪ್ರಾಣಿಗಳು ಇತ್ಯಾದಿ ಬೇಟೆ ಆಡೋದು, ಜೇನು ಇವೆಲ್ಲ ಬೇಟೆ ಆಡೋದು, ಈ ಬೆಟ್ಟ ಗುಡ್ಡಗಳು, ಮರ ಗಿಡಗಳು, ಕತ್ತಾಳೆ, ತೋಪುಗಳು, ಹೊಂಗೆ ತೋಪು, ಮಾವಿನ ತೋಪು, ನೀಲಗಿರಿ ತೋಪು ಇತ್ಯಾದಿ ಕಡೆ ಎಲ್ಲ ಗುಟ್ಟಗಳು, ಬೆಟ್ಟಗಳು. ಬರೀ ನನ್ನ ಜೊತೆಲಿ ಒಬ್ಬ ಹುಡುಗ ನಿಕ್ಕೊಂಡು ಓಡಾಡ್ತಾಯಿದ್ದೆ. ಮೊದಲು ನಾನು ಬೇಟೆಗಾರರ ಜೊತೆ ಬೇಟೆ ಆಡೋದನ್ನು ಕಲ್ತ್ಕೊಂಡೆ. ಅವ್ರ ಹತ್ರ ಸ್ವಲ್ಪ ದಿನನೇ ಇದ್ದಿದ್ದು ನಾನು, ದೊಡ್ಡವರು ಅವರೆಲ್ಲ, ನಾನು ಒಬ್ಬನೇ ಚಿಕ್ಕವನು. ಆಮೇಲೆ ನನ್ನ ಜೊತೆಗೆ ನನಗಿಂತ ಒಂದು 5-6 ವರ್ಷ ದೊಡ್ಡವನು ಸಿಗ್ದ. ಅವನು ನಾನಿಬ್ಬರೇ ಎಲ್ಲ ಕಡೆ ಸುತ್ತಾ ಇದ್ವಿ, ಸುಮಾರು 5 ಕಿಲೋ. ಪ್ರಾಮಾಣಿಕರು ಭಾಳ ಕಡಿಮೆ ಸಿಗ್ತಾರೆ ಎಲ್ಲ ಕಡೆ. ಆದರೆ ಸುಳ್ಳು ಪಳ್ಳು ಹೇಳೋರು, ಕಷ್ಟಪಟ್ಟು ದುಡಿಯೋದೆ, ಇನ್ನೊಬ್ಬರು ಯಾರೋ ಕಷ್ಟಪಟ್ಟಿರ್ತಾರೆ ಅದನ್ನು ತಮ್ಮ ಅಕೌಂಟ್ಗೆ ಹಾಕ್ಕೊಬಿಡೋದು. ಅದರಲ್ಲೂ ಈ ರಾಜಕೀಯದಲ್ಲಿ ಇಂಥವು ಜಾಸ್ತಿ. ಹಳ್ಳಿಗಳಲ್ಲಿ ಯಾರೋ ಕಾರ್ಪೊರೇಟರ್ಗಳಿರ್ತಾರೆ, ಮಾಜಿ ಕಾರ್ಪೊರೇಟರ್ಗಳು ಇರ್ತಾರೆ, ಹಾಲಿ ಕಾರ್ಪೊರೇಟರ್ಗಳು ಇರ್ತಾರೆ, ಹಾಲಿ MLAಗಳು ಇರ್ತಾರೆ, ಮಾಜಿ MLAಗಳು ಇರ್ತಾರೆ. ಇದರಲ್ಲಿ ತುಂಬ ನಡೀತದೆ ಇಂಥ ಕೆಲಸಗಳು, ಅದು ಅವ್ರಿಗೆ ಗೊತ್ತು. ಯಾರೋ ಪ್ರಾಮಾಣಿಕರು ಯಾರೋ ಒಬ್ಬರು ಮಾಡ್ತಿರ್ತಾರೆ, ಅದನ್ನು ಇವ್ರ ಹೆಸರು ಬ್ಯಾನರ್ಗಳು, ಕಟೌಟ್ಗಳು ಹಾಕೊಬಿಡೋದು, ಅಲ್ಲೇ ಮೇಲಿನವ್ರ ಹತ್ರ ತೋರಿಸ್ಕೊಬಿಡೋದು, ನಾವು ಮಾಡಿದ್ದು ಅಂತ. ಅದು ಯಾರೋ ಮಾಡಿರ್ತಾರೆ, ಯಾರೋ ದಾನಿಗಳು, ಇನ್ನೊಬ್ಬರು ಮತ್ತೊಬ್ಬರು. ಇದೇ ರೀತಿ ಯಾವುದೇ ಡಿಪಾರ್ಟ್ಮೆಂಟ್ಗಳಾಗಲಿ ಯಾರೋ ಕಷ್ಟಪಟ್ಟು ಕಳ್ಳರು ಹಿಡಿತಾರೆ, ಟೆರರಿಸ್ಟ್ಗಳು ಹಿಡಿತಾರೆ, ಕೆಳವರ್ಗದ ಜನ, ಸೈನಿಕರು, ಕೆಳವರ್ಗದ ಆಫೀಸರ್ಸು, ಪೊಲೀಸ್ ಆಫೀಸರ್ಸು ಅಥವಾ ಸಾಮಾನ್ಯ ಜನ, ಅವ್ರ ಹೆಸರು ಬರಲ್ಲ ಹೆಡ್ಲೈನ್ಸಲ್ಲಿ, TV ನಲ್ಲಿ, ಪೇಪರ್ನಲ್ಲಿ. ಬರೋದು ಯಾರ್ದು? ಇಲ್ಲಿ ಯಾರೋ ಇರ್ತಾರಲ್ಲ, ಕಷ್ಟಪಡ್ದೇ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಆರ್ಮಿ ಆಫೀಸರ್ಸ್ ಇರ್ಬೋದು, ಇನ್ಯಾರೋ ವ್ಯಕ್ತಿಗಳಿರ್ಬೋದು, ಹೈಯರ್ ಆಫೀಸರ್ಗಳಂತ ಅನ್ಸ್ಕೊಂಡಿರ್ತಾರೆ, ಯಜಮಾನರು ಅಂತ. ಅವ್ರ ಹೆಸರು ಬರುತ್ತೆ. ಪಾಪ ಇವ್ರೇನು ಮಾಡೋದಂಗಾರೆ, ಇವ್ರು ಗುಂಪ್ಲಾಗ ಗೋಯಿಂದ ಅಷ್ಟೇ, ಒಂದು ಫೋಟೋ ಕೂಡ ಅವ್ರು ಬರೋಲ್ಲ. ಬಂದರೂ ಅವಾಗ ಎಲ್ಲೋ ಹಿಂದ್ಗಡೆ ಹಂಗೆ ನಿಂತ್ಕೊಂಡು ಪೋಸ್ ಕೊಡ್ತಾರೆ. ಇನ್ನು ಕೆಲವ್ರು ಇರ್ತಾರೆ, ಏನು ಕಷ್ಟಪಟ್ಟೆ ಹಿಡ್ದಿರಲ್ಲ, ಯಾರೋ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಇಲ್ಲಿ ಹಿಂಗೆ ಏನೋ ಯಾರೋ ಈ ಒಂದು ಟೆಂಪೋನಲ್ಲೋ ಕಾರ್ನಲ್ಲೋ ಏನೋ ಸಾಗಿಸ್ತಿದ್ದಾರೆ, ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅಂತ. ಅವ್ರು ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ಅಥವಾ ಅವರೇ ಅಲ್ಲಿನ ಜನ ಸಾರ್ವಜನಿಕರೇ ಅದನ್ನು ಹಿಡ್ಕೊಟ್ಬಿಡ್ತಾರೆ. ಇವ್ರು ಎತ್ತಾಕೊಂಡು ಹೋಗ್ಬಿಟ್ಟು ಬೇರೆಯವರು ದೊಡ್ಡದಾಗಿ ಫೋಟೋ ತೆಗೆಸ್ಕೊಬಿಟ್ಟು ನಾವೇ ಹಿಡ್ದಿದ್ದು, ನಾವೇ ಮಾಡಿದ್ದು ಅನ್ನೋ ಥರ ಮಾಡ್ತಿರ್ತಾರೆ. ಕೆಲವರು ಬಿಲ್ಡಪ್ ಕೊಟ್ಕೊತಿರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ನಾವು ಕಷ್ಟಪಟ್ಟಿಲ್ಲ, ಏನಿಲ್ಲ, ನಾವು ಹೆಂಗಪ್ಪ ಅಲ್ಲಿ ನಿಂತ್ಕೊಳ್ಳೋದು, ಕ್ಯಾಮ್ರಾ ಮುಂದೆ ಹೆಂಗಪ್ಪ ನಿಂತ್ಕೊಂಡು ಪೋಸ್ ಕೊಡೋದು ಅಂತ ಆಲೋಚನೆ ಮಾಡೋ ಶಕ್ತಿ ಕೂಡ ಅವ್ರಿಗಿರಲ್ಲ. ಆ ರೀತಿ ಇರ್ತದೆ. ಇನ್ನು ಕೆಲವು ಸಾರಿ ಏನಾಗ್ತದೆ, ಅಲ್ಲಿ ಲೆಕ್ಕಕ್ಕೆ ಕೊಡಲೇಬೇಕು. ಕಳ್ಳರನ್ನ ಹಿಡಿದ್ಮೇಲೆ ಯಾರು ಅವ್ರನ್ನ ಹಿಡಿದ್ರು ಏನು ಅಂತ ಅಲ್ಲಿ ಕೊಡಬೇಕಾಗುತ್ತೆ. ಕೆಲವು ರೂಲ್ಸ್ ಕೂಡ ಇರುತ್ತೆ ಸರ್ಕಾರದ್ದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಅದಕ್ಕೆ ಕೊಡ್ತಾರೆ ಕೆಲವರು. ಗೊತ್ತಾಯ್ತಲ್ಲ, ಈ ರೀತಿ ಇರುತ್ತೆ. ಆದರೆ ಈ ಗುಳ್ಳೆನರಗಳ ಕಥೆಯೇನು? ಇವು ಹಂಗೆ ಪ್ರಾರಂಭದಲ್ಲಿ ಇವು ಕೈ ಕಾಲು ಹಿಡಿತವೆ. ಯಾವುದಕ್ಕೆ? ಸಿಂಹಕ್ಕೆ, ಹುಲಿಗೆ ಕೈ ಕಾಲು ಹಿಡಿತವೆ. ಅವುಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊತವೆ, ಸ್ವಲ್ಪ ಹತ್ರ ಹೋಗ್ತವೆ. ಆಮೇಲೆ ನೋಡಿ ಅವು ಕಿತ್ಕೊತಿದ್ದಾವೆ, ಆ ಥರ ದೋಚ್ಕೊತಿದ್ದಾವೆ ಗುಳ್ಳೆನರಿಗಳು. ಇದು ಒಂದು ಮೆಥಡು. ಅದೇ ಚಿರತೆ ಹತ್ರ ಏನಾದರೂ ಹೋದರೆ
ಇವು ಕತೆ ಮುಗೀತು ಅಷ್ಟೇ. ಚಿರತೆ ಹತ್ರ ಹೋಗಲ್ಲ ಇವು, ಯಾಕಂದರೆ ಚಿರತೆನೇ ಇವನ್ನೇ ಹಿಡ್ಕೊಬಿಟ್ಟು ತಿಂದಾಕ್ತವೆ. ಇದು ಅದೇ ಬೇರೆ ದೇಶದವ್ರು ನೋಡಿ, ಗುಳ್ಳೆ ನರಿಗಳ ಥರ ಬಂದರು ಇಲ್ಲಿ ಬೇರೆ ದೇಶದವರು. ಏತಕ್ಕೆ ಬಂದರು? ಏನೋ ವ್ಯಾಪಾರ ಮಾಡ್ಕೋತೀವಿ ಸ್ವಾಮಿ, ನಮಗೆ ಸ್ವಲ್ಪ ಜಾಗ ಕೊಡಿ, ನಿಮ್ಮ ದೇಶದಲ್ಲೇ ನಾವು ವ್ಯಾಪಾರ ಮಾಡ್ತೀವಿ. ಏನು ವ್ಯಾಪಾರ ಮಾಡ್ತಾರೆ ಅವರು? ಅವ್ರು ಮಾಡೋದೇನಿಲ್ಲ, ಬರೀ ಡ್ರಿಂಕ್ಸು ಅಲ್ಲಿಂದ ತರ್ತಾರೆ, ಅದಕ್ಕೆ ಬೇಕಾಗಿರೋ ಐಟಮ್ಸು ಡ್ರಿಂಕ್ಸು, ಆಮೇಲೆ ಮದ್ದು ಗುಂಡುಗಳು ಅಲ್ಲಿಂದ ತರ್ತಾರೆ ಅಷ್ಟೇ. ಇನ್ನೇನೋ ಈ ಬೇರೆ ಕೆಲವು ಪದಾರ್ಥಗಳು, ತಿನ್ನೋ ಪದಾರ್ಥಗಳು ಅವು ತಂದುಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ತೀನಿ ಅನ್ನೋದು. ಗುಡಿಸ್ಲು ಹಾಕ್ಕೊಳ್ಳೋದು ಫಸ್ಟು, ಆಮೇಲೆ ಸ್ವಲ್ಪ ದೊಡ್ಡದಾಗಿ ಟೆಂಟ್ ಹಾಕ್ಕೊಳ್ಳೋದು. ಅವರು ಗುಂಪೆ 50 ಜನ 100 ಜನ ಬಂದಿರ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಕಾವಲುಗಾರನೂ ಅವ್ರು ಕರ್ಕೊಂಡು ಬಂದಿರ್ತಾರೆ. ಅವ್ರ ಹತ್ರ ಬರ್ಜಿ, ಕತ್ತಿ, ಗುರಾಣಿ ಆಯುಧಗಳಿರ್ತವೆ, ಮಾರಕಾಯುಧಗಳು, ಮಾರಕಾಸ್ತ್ರಗಳು. ಏನಕ್ಕಂದರೆ ಅವರು ಕಳ್ಳರು ಅವ್ರ ಮೇಲೆ ಯಾರಾದರೂ ದಾಳಿ ಮಾಡಿಬಿಟ್ರೆ, ಕಳ್ಳರು ಕಿತ್ಕೊಂಡು ಹೋಗಿ ಬಂದರೆ ರಕ್ಷಣೆ ಮಾಡ್ಕೊಳಬೇಕಲ್ಲ, ಆ ರೀತಿ. ಹಂಗೆ ಬಂದು ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಸೇರ್ಕೊಬಿಟ್ರು. ನಮ್ಮ ದೇಶದಲ್ಲಿ ಸಾವಿರಾರು ಜನ ಸೇರ್ಕೊಬಿಟ್ರು ಅವಾಗ. ಆಮೇಲೆ ಇಲ್ಲಿರೋ ನಮ್ಮ ರಾಜರುಗಳು ಈ ರಾಜನ ಎತ್ತಿ ಆ ರಾಜನ ಮೇಲೆ ಎತ್ಕಟ್ಟೋದು, ಅವನ್ನ ಎತ್ತಿ ಇವನ ಮೇಲೆ ಎತ್ಕಟ್ಟೋದು. ಯಾರ್ಯಾರಿಗೆ ಒಬ್ರಿಗೊಬ್ರು ದುಶ್ಮನ್ ಇದ್ದಾರೆ, ಶತ್ರುಗಳಿದ್ದಾರೆ, ಅಣ್ಣ ತಮ್ಮಂದರೆ ದಾಯಾದಿಗಳೇ, ಅವರಲ್ಲೇ ಬೆಂಕಿ ಹಚ್ಬಿಟ್ರು ಅವರು. ಒಬ್ಬರ ಮೇಲೆ ಒಬ್ರು ಎತ್ಕಟ್ಟು ಲಾಸ್ಟ್ಗೆ ಅವರೇ ಲೀಡ್ರ್ಗಳಾಗ್ಬಿಟ್ರು. ಇಲ್ಲಿ ಇಡೀ ನಮ್ಮ ದೇಶಕ್ಕೆ ಮುಕ್ಕಾಲು ಭಾಗ 90% ವಶ ಮಾಡ್ಕೊಬಿಟ್ರು ನಮ್ಮ ದೇಶನ. ಅವ್ರು ಮಾಡಿದ್ದಿಷ್ಟೇ, ಇವನ್ನೆತ್ತಿ ಅವನ ಮೇಲೆ ಹಾಕೋದು, ಅವನ್ನೆತ್ತಿ ಇವನ ಮೇಲೆ ಹಾಕೋದು, ಮಧ್ಯದಲ್ಲೇ ಅವರಿಬ್ಬರನ್ನೂ ದೂರ ತಳ್ಳಿ ಲಾಸ್ಟ್ಗೆ ಇವರೇ ಕೂತ್ಕೊಬಿಡೋದು. ಆ ಥರ ಮಾಡಿದ್ರು. ಮೊದಲು ಯಾರೋ ಬಂದರು, ಯಾರೋ ಈ ರೋಮನ್ನರು, ತುರ್ಕಿಗಳು, ತುರ್ಕಿಸ್ತಾನ್, ಟರ್ಕಿ, ಆಮೇಲೆ ಇಂಗ್ಲೀಷರು, ಆಮೇಲೆ ಫ್ರೆಂಚರು, ಡಚ್ಚರು, ಯಾರು ಬಂದು ಎಲ್ಲ ಹೋದ್ರು ಗುಡಿಸ್ಕೊಂಡು. ಇಲ್ಲಿರೋ ವಿಗ್ರಹಗಳು, ಆಭರಣಗಳು, ಇನ್ನೊಂದು ಮತ್ತೊಂದು ಎಲ್ಲ ದೋಚಿ ಹೋದರು. ಇಲ್ಲಿರೋ ಸಂಸ್ಕಾರ ಸಂಸ್ಕೃತಿ ಮೇಲೆ ದಾಳಿ ಮಾಡಿದ್ರು, ಒಳ್ಳೆತನನ ಹಾಳು ಮಾಡಿದ್ರು, ಕೆಟ್ಟದ್ದನ್ನೆಲ್ಲ ಕಲಿಸ್ಬಿಟ್ಟು ಹೋಗ್ಬಿಟ್ರು. ಅವ್ರನ್ನೇನಂತಾರೆ? ಗುಳ್ಳೆ ನರಿಗಳು ಅಂತಾರೆ. ಈಗ ಗೊತ್ತಾಯ್ತಲ್ಲ, ಅವ್ರನ್ನೆಲ್ಲ ವೀರರು ಶೂರರನ್ನೆಲ್ಲ ವಂಚಕರು, ಅಮಾಯಕತೆಂದಲೇ ಆಟ ಆಡಿದವರು. ಅವರೇನೋ ಮಾಡಿ ಹೋದರು, ಬಿಟ್ಟಾಕಿ ಅವ್ರ ವಿಷಯ ಬೇಡ. ಈಗ ಇಲ್ಲಿನ್ನೂ ಅವ್ರ ವಂಶ ಉಳ್ಕೊಬಿಟ್ಟಿದೆ. ಬೀಜಾಕ್ಷರ ಅಂತಾರಲ್ಲ, ರಕ್ತ ಬೀಜಾಸುರರವರು, ಅವ್ರ ವಂಶ ಇನ್ನೂ DNA ಎಲ್ಲ ಉಳ್ಕೊಬಿಟ್ಟಿದೆ. ಅವ್ರು ಹುಟ್ಟಿದವರು, ಅವ್ರ ವಂಶ ಇರುತ್ತಲ್ಲ, ಅದಿನ್ನೂ ಇಲ್ಲೇ ಇದೆ. ನೋಡೋಕ್ಕೆಲ್ಲ ಹಿಂದೂಗಳು ಅಷ್ಟೇ, ಅದರಲ್ಲಿ ಬೇಜಾನಿದ್ದಾರೆ ಅಂಥವ್ರು. ಎಲ್ಲ ಹಿಂದೂಗಳು ಇಲ್ಲಿ ಪ್ರಾಮಾಣಿಕರಲ್ಲ. ಹಂಗಂತ ಎಲ್ಲ ಮುಸ್ಲಿಮರು, ಎಲ್ಲ ಕ್ರಿಶ್ಚಿಯನ್ರು, ಎಲ್ಲ ಪರದೇಶದವರು ಕೆಟ್ಟವರಲ್ಲ. ಎಲ್ಲದರಲ್ಲೂ, ಎಲ್ಲ ಜಾತಿಯಲ್ಲಿ, ಎಲ್ಲ ಧರ್ಮದಲ್ಲಿ, ಎಲ್ಲ ದೇಶದಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಹುಲಿಗಳು ಇದ್ದಾವೆ, ಸಿಂಹಗಳಿದ್ದಾವೆ, ಚಿರತೆಗಳಿದ್ದಾವೆ, ಎಲ್ಲ ಕಡೆ ನರಿಗಳು, ನಕ್ಕಗಳು ಇದ್ದಾವೆ, ತೋಳಗಳು ಇದ್ದಾವೆ ಅಲ್ವಾ, ವಿಷ ಜಂತುಗಳು ಇದ್ದಾವೆ ಎಲ್ಲ ಕಡೆ, ಎಲ್ಲ ಧರ್ಮದಲ್ಲಿ, ಎಲ್ಲ ದೇಶದಲ್ಲಿ. ಆದರೆ ಈ ನರಿ ಮುಖ ನೋಡಿದ್ರೆ ಹೆಂಗೆ ಒಳ್ಳೆಯದಾಗುತ್ತಾ ನೋಡ್ರಿ. ಜಯಂತಿ ಮಾತಾ, ಶುಕ್ರದೇವ್ ಅದೃಷ್ಟ ದೇವತೆಗಳು, ಕುಬೇರ ಮಹಾತ್ಮ, ಮಹಾಲಕ್ಷ್ಮಿ ನಮಗೆ ಕೊಡೋರು ಅಷ್ಟ ಐಶ್ವರ್ಯ ಮಾತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರಪ್ಪ ಅಂದರೆ, ನೀವು ಅದೃಷ್ಟವನ್ನು ನಂಬಬೇಡಿ, ನಿಮ್ಮ ಶ್ರಮವನ್ನು, ನಿಮ್ಮ ಕಷ್ಟವನ್ನು ನಂಬಿ ಅಂತ ಹೇಳ್ತಾರೆ. ಅವ್ರು ಹೇಳೋದು ಸರಿಯೇ. ಬೆಳಗ್ಗೆಯಿಂದ ಸಂಜೆಯಿಂದ ಬೆಳಗ್ಗೆ ಅವರು ಏನು ಕೆಲಸ ಕಾರ್ಯ ಮಾಡಿದೆ, ಅದೃಷ್ಟ ಬರುತ್ತೆ, ನಿಧಿ ಸಿಗುತ್ತೆ, ಅಲ್ಲಿ ನಿಧಿ ಸಿಗುತ್ತೆ, ಇಲ್ಲಿ ನಿಧಿ ಸಿಗುತ್ತೆ, ಅಲ್ಲಿ ಮನೆ ಆಗಿತ್ತಾರೆ, ಅಲ್ಲಿ ಪಾಯ ಹಾಕ್ತಾರೆ ಮನೆ ಕಟ್ಟೋಕ್ಕೆ, ಅಲ್ಲಿ ಕೂತ್ಕೊಬಿಡೋಣ, ನೋಡ್ತಾ ಕೂತ್ಕೊಳ್ಳೋಣ, ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡ್ತಾ ಕೂತ್ಕೊಳ್ಳೋದು. JCBನಲ್ಲಿ ಪಾಯ ಹಾಕ್ತಾಯಿದ್ರೆ, ಅಥವಾ ಯಾರೋ ಸಲಾಕೆ, ಗಡಪಾರಿ ಅಂತಿರಲ್ಲ, ಗಡಪಾರಿ ಸಲಾಕೆ ಹಿಡ್ಕೊಂಡು ಹಳ್ಳ ತೋಡ್ತಿದ್ರೆ, ಗುದ್ದಲಿ ಹಿಡ್ಕೊಂಡು ಚನಕ ಹಿಡ್ಕೊಂಡು ಹಳ್ಳ ತೋಡ್ತಿದ್ರೆ ಅಲ್ಲಿ ಕೂತ್ಕೊಬಿಡೋದು, ಏನಾದರೂ ನಿಧಿ ಸಿಗುತ್ತೇನೆ ಅಂತ. ಅವ್ರು ತೋಡ್ತಾ ಇರೋದು ಎತ್ತಕ್ಕೆ, ಮನೆ ಕಟ್ಟೋಕ್ಕೆ, ಪಾಯ ಬೇಸ್ಮೆಂಟ್ ಹಾಕೋಕ್ಕೆ. ಇವ್ರೇನು ಕೂತಿದ್ದಾರೆ, ಏನನ್ನ ಸಿಗ್ಬಿಡುತ್ತಂತ ಕೂತಿರೋದು ಯಾರು? ಆ ಪಾಯ ಜಮೀನು ಮಾಲೀಕರು, ಆ ಸಂಬಂಧಪಟ್ಟವರು. ಏನಕ್ಕೆ ನಿಧಿ ಸಿಗುತ್ತೆ ಅಂತ ಅಲ್ಲ, ಕಟ್ತಾರದು ಮನೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಕರೆಕ್ಟಾಗಿ ಪಾಯ ಹಾಕ್ತಾರಲ್ಲ ಅಂತ. ಇವ್ರು ಹಂಗಲ್ಲ, ಆಗೈತಾದ್ರೆ ಏನನ್ನ ಸಿಗ್ಬಿಡುತ್ತೆ, ಆಸೆ. ಇವ್ರ ಕತೆ ಹಂಗೆ. ಇನ್ನು JCBನಲ್ಲಿ ಕೆಲಸ ಮಾಡೋ ಡ್ರೈವರ್ಗಳು, ಅಥವಾ ಕೆಲಸ ಮಾಡಿಸೋ ಕಾರ್ಪೊರೇಟ್ರುಗಳು, ಅಕ್ಕಪಕ್ಕದವರು, ತೋಟಗಳೆಲ್ಲ ಅಲ್ಲಿ ಇಲ್ಲಿ, ರೋಡ್ಗಳಲ್ಲಿ, ರಸ್ತೆಗಳಲ್ಲಿ, ಇನ್ನೆಲ್ಲೋ ಹಳ್ಳ ತೋಡ್ತಾಯಿದ್ರೆ ಸಾಕು, ನೆನಪಿಗೆ ಬರೋದೊಂದೇ, ಯಾವುದಾದ್ರೂ ಮಡಕೆ, ಕೊಳಗ, ಅದರೊಳಗೆ ಬಂಗಾರದ ಕಾಯಿನ್ಗಳು, ಹಳೇ ಕಾಲದ ಒಡವೆಗಳು, ಕಿರೀಟಗಳು, ವಜ್ರ ವೈಡೂರ್ಯಗಳು, ಗೋಲ್ಡ್ ಬಿಸ್ಕಟ್ಗಳು, ಇತ್ಯಾದಿ ಏನಾದರೂ ಇರ್ಬೋದು. ಪಾತ್ರೆಗಳು, ಪೂಜಾ ಸಾಮಗ್ರಿಗಳು, ವಿಗ್ರಹಗಳು ಏನಾದರೂ ಇರ್ಬೋದು ಬಂಗಾರದ್ದು. ಆ ಆಸೆ ಅನ್ನೋದು ಇರುತ್ತಲ್ಲ, ಎಲ್ಲಾದರೂ ಅಗಿತಾಯಿದ್ರೆ ಆ ರೀತಿ ಆಸೆ ಇರುತ್ತೆ. ಅದೃಷ್ಟ ಬರಲಿ. ಇನ್ನೂ ಕೆಲವರು ಅದೇನೇನೋ ಮಣಿಗಳು, ರಿಂಗ್ಗಳು ಹಾಕೊಬಿಟ್ಟಿರ್ತಾರೆ, ಯಾರ್ಯಾರ ಹತ್ರ ಮಣಿಗಳು ತೊಗೊಬಿಟ್ಟು, ಅದೃಷ್ಟ ಮಣಿ,
ಆ ರಾಶಿ ಈ ರಾಶಿ ಮಣಿ, ಈ ರಾಶಿ ಮಣಿ, ಆ ರಾಶಿ ಮಣಿ, ಕಲರ್ ಮಣಿ, ಆ ಕಲರ್ ಮಣಿ, ಈ ಕಲರ್ ಮಣಿಗಳು, ಆ ವಜ್ರ ಈ ವಜ್ರ, ಆ ಕಲರ್ ವಜ್ರ ಈ ಕಲರ್ ವಜ್ರ, ರಿಂಗುಗಳು ಕೈಗಳಿಗೆ ಎಲ್ಲ ರಿಂಗುಗಳು, ಕತ್ತಿಗೆಗೆ ತಾಯ್ತೆಗಳು, ಯಂತ್ರಗಳು, ಸೊಂಟಕ್ಕೆ ಇಲ್ಲಿ ಕಟ್ಕೊಳ್ಳೋದು ಏನೇನೋ ಮಾಡ್ಕೊಬಿಟ್ಟಿರ್ತಾರೆ. ಇನ್ನು ಕೆಲವರು ನಿಂಬೆಹಣ್ಣು ಕೈಯಲ್ಲಿ ಇಟ್ಕೊಂಡು ಏನಕ್ಕೆ ಅದೃಷ್ಟ ಬರೋಕ್ಕೆ, ಶತ್ರುಗಳ ನಾಶಕ್ಕೆ, ಏನಕ್ಕೋ ಗೊತ್ತಿಲ್ಲ. ಹಂಗಿರೋವಾಗ ಈ ಗುಳ್ಳೆನರಿ ಕಥೆ ಏನು? ಅದೇ ಗುಳ್ಳೆನರಿ ಯಾರೋ ಗುರೂಜಿಗಳು ಯಾರೋ ಏನೋ ಹೇಳಿದ್ದಾರೆ, ಗುಳ್ಳೆನರಿ ಫೋಟೋಗಳು ಮನೇಲಿ ಹಾಕೋಬಿಡು ಅಂತ. ಫೋಟೋಗಳು ಮನೇಲಿ ಹಾಕೋಬಿಡೋದು ಗುಳ್ಳೆನರಿ ಫೋಟೋಗಳು. ಒಂದು ಸಾರಿ ನಾನು ಹೋಗಿದ್ದೆ, ನಮ್ಮವರೇ ಅವರು ನಮ್ಮ ಬಂಧುಗಳೇ ರಿಲೇಟಿವ್ ಅವ್ರ ಮನೆಗೆ ಹೋಗಿದ್ದೆ. ಗುಳ್ಳೆನರಿ ಫೋಟೋ ಹಾಕೋಬಿಟ್ಟಿದ್ದಾರೆ, 2 ಗುಳ್ಳೆನರಿ 3 ಗುಳ್ಳೆನರಿಗಳು. ಅವಿಗೆ ಕುಂಕುಮ ಒಂದು ತಿಲಕ ಇಟ್ಬಿಟ್ಟಿದ್ದಾರೆ. ಓ ರಾಮ, ಹೂವಿನಾರ ಹಾಕ್ಬಿಟ್ಟು ಊದ್ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿದ್ದಾರೆ ಗುಳ್ಳೆನರಿ ಫೋಟೋಗಳಿಗೆ. ಅಪ್ಪ ನಿಜಾನೇ, ಗುಳ್ಳೆನರಿಗಳ ಮುಖ ನೋಡಿದ್ರೆ ಒಳ್ಳೇದಾಗಲ್ವಾ? ಎಂತೆಂಥ ಕಂತ್ರಿ ಬುದ್ಧಿ ಬರೋದಿಲ್ಲ. ಬೇರೆ ದೇಶದವ್ರು ಬಂದು ಇಲ್ಲಿ ದೋಚ್ಕೊಂಡು ಹೋಗ್ಲಿಲ್ವಾ? ಕಂತ್ರಿತನ ಉಪಯೋಗಿಸಿ ಆ ಬುದ್ಧಿ ಬರಲ್ವಾ ಗುಳ್ಳೆನರನ್ನ ಪೂಜೆ ಮಾಡಿದ್ರೆ? ನನಗನ್ನಿಸ್ತು ಏನು ಹೇಳ್ಬೇಕು ಅವ್ರಿಗೆಲ್ಲ ಅಂತ. ಆ ರೀತಿ ಗುಳ್ಳೆನರಗಳು ಪೂಜೆ ಮಾಡ್ತಾರೆ. ಅದನ್ನು ಪೂಜೆ ಮಾಡಿದ್ರೆ ಏನಪ್ಪ ಬರುತ್ತೆ? ಆದರೆ ಕ್ಯಾರೆಕ್ಟರ್ ತಾನೇ ನಮ್ಗೆ ಬರೋದು. ಆ ಪರಮೇಶ್ವರನ ಪೂಜೆ ಮಾಡಿದ್ರೆ ಪರಮೇಶ್ವರನ ಶಕ್ತಿ, ಆ ಕ್ಯಾರೆಕ್ಟರ್ ನಮ್ಗೆ ಬರುತ್ತೆ. ಆ ಶ್ರೀಮನ್ನಾರಾಯಣ ಶಕ್ತಿನ ಪೂಜೆ ಮಾಡಿದ್ರೆ ಆ ಶಕ್ತಿ ನಮ್ಗೆ ಬರುತ್ತೆ, ಆ ಜ್ಞಾನ ಬರುತ್ತೆ. ಆ ಸರಸ್ವತಿ ವಿಘ್ನೇಶ್ವರ ಬ್ರಹ್ಮಾಜಿಯನ್ನು ಪೂಜೆ ಮಾಡಿದ್ರೆ, ಕುಮಾರಸ್ವಾಮಿ ಪೂಜೆ ಮಾಡಿದ್ರೆ ಆ ಶಕ್ತಿ ಜ್ಞಾನ ನಮ್ಗೆ ಬರುತ್ತೆ. ಇನ್ನು ಗುಳ್ಳೆನರಿನ ಪೂಜೆ ಮಾಡಿದ್ರೆ ಏನು ಬರುತ್ತೆ? ಅದೇ ತಾನೇ ಬರೋದು. ಏನೇನು ಬರುತ್ತೆ? ಕಂತ್ರಿ ಬುದ್ಧಿ ಬರುತ್ತೆ, ಚಾಲಾಕು ಬುದ್ಧಿ ಬರುತ್ತೆ, ಚಾಣಕ್ಯತನ ಬುದ್ಧಿ ಬರುತ್ತೆ, ಸೋಂಬೇರಿತನ ಬರುತ್ತೆ. ಅದೃಷ್ಟ ಅಂದ್ಬಿಟ್ಟು ಅದ್ರ ಮುಖ ನೋಡಿದ್ರೆ ಇನ್ನೇನಾಗುತ್ತೆ? ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಿದ್ರೆ ಅಲ್ವಾ? ಅಷ್ಟೇ ತಾನೇ ಅದೃಷ್ಟ ಬರೋದು, ಇನ್ನೇನು ಬರುತ್ತೆ? ಹುಲಿನ ಪೂಜೆ ಮಾಡ್ತಾಯಿದ್ದೀರಾ? ಹುಲಿ ಪೂಜೆ ಮಾಡಿದ್ರೆ ದೇವಿ ಜೊತೆಯಲ್ಲಿರ್ತಾಳೆ, ಹುಲಿ ಸಿಂಹ. ಮೋಸ್ಟ್ಲಿ ಆ ಮೃಗತ್ವ ಹೋಗಿ ನಮ್ಮಲ್ಲಿ ಶಕ್ತಿಶಾಲಿ ಆಗ್ತೀರಿ ಅಲ್ವಾ? ಅದೇ ಬಸವ ಕಾಮದೇವನ ಪೂಜೆ ಮಾಡಿದ್ರೆ ಏನೋ ಒಂದು ಒಳ್ಳೆಯದಾಗುತ್ತೆ. ಗುಳ್ಳೆನರಿ ಪೂಜೆ ಮಾಡಿದ್ರೆ ಬರುತ್ತೆ, ಏನು ಬರುತ್ತೆ? ಅದ್ರ ತಕ್ಕಂಗೆ ಕ್ಯಾರೆಕ್ಟರ್ ಬರುತ್ತೆ. ಹಂಗಾರೆ ಅದೃಷ್ಟ ಬರುತ್ತಾ? ಅದೃಷ್ಟ ಬರಲೇಬೇಕು, ಯಾಕಂದರೆ ಅದು ದುಡಿಯಲ್ಲ, ಮಾಡಲ್ಲ, ಇದ್ದ ಕಡೆನೇ ಹೋಗಿ ಗಿಡ್ಸ್ಕೊಬಿಡುತ್ತೆ ಚಾಲಾಗ್ತಂತಿದ್ದ. ಹಂಗಿದ್ಮೇಲೆ ಬರಬೇಕಲ್ವ? ಇದು ನನ್ನ ನಂಬಿಕೆ ವೈಯಕ್ತಿಕ. ಅದೃಷ್ಟ ಖಂಡಿತ ಬರ್ಬೋದು. ಅದು ಸೋಂಬೇರಿ, ತಮೋ ಪ್ರವೃತ್ತಿ. ಚೆನ್ನಾಗಿ ತಿನ್ನುತ್ತೆ, ಚೆನ್ನಾಗಿ ನಿದ್ದೆ ಮಾಡುತ್ತೆ, ರಾತತ್ಲು ಆಚೆ ಬರುತ್ತದೆ, ಬೆಳಗ್ಗೆ ಆಗೋಷ್ಟೊತ್ತಿಗೆ ಒಳಗೆ ಸೇರ್ಕೊಬಿಡುತ್ತೆ ಗುಹೆಗಳಲ್ಲಿ. ಆಗ ನನಗೊಂದು 8 ವರ್ಷ ರೀ ವಯಸ್ಸು. ಬೇಟೆಗಾರರ ಮಕ್ಕಳ ಜೊತೆ ನಾನು ಬೇಟೆಗೆ ಹೋಗ್ತಿದ್ದೆ. ಆಮೇಲೆ ನಾನೇ ಸಪ್ರೇಟ್ ಆಗಿಬಿಟ್ಟೆ, ಬೇಟೆಗಾರರಿಂದ ದೂರ ಆಗಿಬಿಟ್ಟೆ. ಅವರೆಲ್ಲ ದೊಡ್ಡವರು, ನಾನು ಚಿಕ್ಕವನು ಹುಡುಗ, ಬರೀ 8 ವರ್ಷ ವಯಸ್ಸು ನನಗೆ. ಆಮೇಲೆ ನನಗಿಂತ ದೊಡ್ಡವನೊಬ್ಬ ನನ್ನ ಜೊತೆಗೆ ಸೇರಿಕೊಂಡ. ಇಬ್ಬರು ನನಗಿಂತ ದೊಡ್ಡವನು, ಒಂದು 6-8 ವರ್ಷ. ಅವನು ನಾನು ಬೇಟೆಗೆ ಹೋಗ್ಯಾರಿ. ಬೆಟ್ಟಗಳು, ಗುಟ್ಟಗಳು, ಮರಗಳು, ಕಾಡು, ಗಿಡ, ಮರ ಅಂತ ಏನು ಸಿಕ್ಕಿದೆ ಅದು, ಪಕ್ಷಿಗಳು, ಪ್ರಾಣಿಗಳು, ಜೇನು, ನಮ್ಗೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ಉಳಿದಿದ್ದನ್ನು ಮಾರಿಬಿಡ್ತಾಯಿದ್ರಿ ನಾವಿಬ್ಬರು. ಹಾಗೆ ಒಂದಿನ ಹೋದಾಗ ಅಲ್ಲಿ ಕೋಲಾರ ಹೇಮಗಲ ಕೋಲಾರ ಮಧ್ಯದಲ್ಲಿ ತಲಗುಂದ ಬೆಟ್ಟ ಇದೆ. ಅಲ್ಲಿ ಒಂದು ಗುಹೆನಲ್ಲಿದೆ ರೀ. ಏನು ನರಿಗಳು, ಅದರ ಅಮ್ಮ ಇದೆ, 5-6 ಮರಿಗಳಿದೆ. ನಾನು ನೋಡಿದೆ, ಏನೋ ನಾಯಿ ಮರಿಗಳ ಥರ ಇಟ್ಕೊಂಡನು ಏನೋ ಅಂತ ನೋಡಿದೆ. ಅದ್ರ ಅಮ್ಮ 1-2-3 ಅಮ್ಮ ಹಂಗೆ ನನ್ನನ್ನು ಕಚ್ಚಾಕೆ ಬಂದ್ಬಿಟ್ಟು ಬಾಯಿ ತಗೊಂಡು ಹಲ್ಲುಗಳು ಹಿಂಗೆ ಕೋತಿ ಥರ. ಭಯ ಆಗ್ಬಿಡ್ತು ನನಗೆ, ಓಡ್ಬಿಟ್ಟೆ. ಆಮೇಲೆ ಅವನು ಇನ್ನೊಬ್ಬ ಇದೆ ನನ್ನ ಜೊತೆಲಿ, ಅವ್ನಿಗೆ ಹೇಳಿದೆ. ಆಮೇಲೆ ಅವನು ಬಂದ, ದೂರದಿಂದನೇ ನೋಡಿದ್ವಿ. ಇದು ಎಲ್ಲ ನಮ್ಮನೆ ನೋಡ್ತವೆ, ಮರಿಗಳು, ಅಮ್ಮಗಳೆಲ್ಲ ಗುರಾಯಿಸ್ಕೊಂಡು ನೋಡ್ತವೆ. ಅದೇ ಫಸ್ಟ್ ಟೈಮ್ ನೋಡಿದ್ದು. ಫಸ್ಟ್ ಟೈಮ್ ಅಲ್ಲ, ಇದು 2ನೇ ಸಾರಿ ನೋಡಿದ್ದು. ಆವಾಗ ವಯಸ್ಸು ನನಗೆ ಒಂದು 8-10 ವರ್ಷ ವಯಸ್ಸು, 10 ವರ್ಷ. ಅದಕ್ಕೆ ಮೊದಲು ಒಂದು 6 ವರ್ಷ ಹುಡುಗಲ್ಲಿ ಈ ಹೊಸೂರು, ಬಾಗ್ಲೂರು, ಕೃಷ್ಣಗಿರಿ ಅಂತಿದೆ, ಮುದುಗುರಿಕೆ ಅಂತ ಬರುತ್ತೆ, ಮಾಲೂರು. ನಮ್ಮೂರವರು ಅಲ್ಲಿ ಮ್ಯಾರೇಜ್ ಮದುವೆ ಇತ್ತು, ಅಲ್ಲಿ ಹೋಗಿದ್ದೆ. ಅಲ್ಲಿ ಯಾರೋ ಒಂದು ಮನೆ ಹತ್ರ ನರಿಗಳೆಲ್ಲ ಕಟ್ಟಾಕಿದ್ರು, ನವಿಲುಗಳೆಲ್ಲ ಇತ್ತು. ಅವಾಗ ನಾನು ಚಿಕ್ಕ ಹುಡುಗ. ಅಲ್ಲಿ ವಾಸನೆ ಅಂದರೆ ವಾಸನೆ, ಬರೀ ಮಲಮೂತ್ರಗಳು ವಿಸರ್ಜನೆ ಮಾಡಿದೆ. ಹತ್ರ ಹೋಗೋಕ್ಕಿಲ್ಲ ನರಿಗಳು, ವಾಸನೆ ಅವು ಅಷ್ಟೇ ಕಚ್ಚಾಕೆ ಬರ್ತವೆ, ಗುರಾಯಿಸ್ತವೆ. ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದೆ. ಅವಂಗೆ ಮನುಷ್ಯರು ನೋಡಿದ್ರೆ ಹತ್ರ ಹೋದರೆ ಗುರಾಯಿಸೋಕೆ ಬರ್ತವೆ. ಆ ರೀತಿ ಭಾಳ ಭಯಾನಕವಾಗಿರ್ತಾವೆ, ನಾಯಿಗಳಿಗಿಂತ ಭಯಂಕರವಾಗಿರ್ತವೆ. ಆದರೆ ನೋಡೋಕೆ ಇಷ್ಟಿಷ್ಟೇ ಇರ್ತವೆ, ಚಿಕ್ಕದೇ. ಈ ರೀತಿ ಗೊತ್ತಾಯ್ತಲ್ಲ. ಇಲ್ಲಿ ರೀಸೆಂಟಾಗಿ ಒಂದೇ ಒಂದು ಓಡಾಡುತ್ತೆ ನಮ್ಮ ಮನೆ ಹತ್ರ. ಈ ಮನೆ ಮುಂದೆ ಒಂದು ಓಡಾಡುತ್ತೆ ರೀಸೆಂಟಾಗಿ. ಇಲ್ಲೆಲ್ಲ ಜಿಂಕೆಗಳು, ಮಲಗಳೆಲ್ಲ ಇದ್ದಾವೆ, ಈ ಮನೆ ಸುತ್ತಲೂ ಓಡಾಡ್ತವೆ. ಆದರೂ ರೀಸೆಂಟಾಗಿ ಒಂದು ನರಿ ಓಡಾಡುತ್ತೆ, ಹೋಯ್ತು ಮೊನ್ನೆ. ಅದನ್ನು ನಾನು ಸ್ವಲ್ಪ ದೂರದಿಂದ ಹಿಡಿದೆ. ಓಕೆ, ನರಿಗಳು ಫೋಟೋ ಹಾಕಿ ಮನೇಲಿ ಪೂಜೆ ಮಾಡಿದ್ರೆ ಅದೃಷ್ಟ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಅವು ಮುಖ ನೋಡಿದ್ಮೇಲೆ ಅದು ಸಿಗಲೇಬೇಕಲ್ವ. ಕತ್ತೆ ಮುಖ ನೋಡಿದ್ರೆ ಏನು ಸಿಗುತ್ತೆ? ನಾವು ಒಳ್ಳೆ ಶ್ರಮಜೀವಿಗಳಾಗ್ತೀವಿ.
ದುಡಿತೀವಿ. ಕುದುರೆ ಮುಖ ನೋಡಿದ್ರೆ ಏನಾಗುತ್ತೆ, ನಾವು ಫಾಸ್ಟಾಗಿ ಹೋಗ್ತೀವಿ, ಇನ್ನೂ ಏನೇನೋ ಒಳ್ಳೆ ಲೀಡರ್ಶಿಪ್ಪು, ರಾಜನ ಕೈ ಕೆಳಗಿರ್ತೀವಿ. ಹಾಗೆ ಬಸವ, ಕಾಮಧೇನು ಇತ್ಯಾದಿ ಪೂಜೆ ಮಾಡಿದ್ರೆ ಏನಾಗುತ್ತೆ, ಒಂದಷ್ಟು ಒಳ್ಳೆಯದಾಗುತ್ತೆ. ಹೀಗೆ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರ ಬಳ್ಳಿ ಎಲ್ಲ ಕಡೆ ದೇವರಿರ್ತಾನೆ. ಆ ಯಕ್ಷಿಣಿ, ಮಹಾಲಕ್ಷ್ಮಿ, ಕುಬೇರ, ಇನ್ನೊಂದು ಮತ್ತೊಂದು ಎಲ್ಲ ಅದೃಷ್ಟ ದೇವತೆಗಳು ಎಲ್ಲ ಕಡೆ ಇರ್ತಾರೆ. ನರಿ ನಮಗೆ ನಿಧಿಯನ್ನು ತೋರಿಸುತ್ತೆ, ಪ್ರಾಣಿಗಳು ಪಕ್ಷಿಗಳು ನಮಗೆ ನಿಧಿಯನ್ನು ತೋರಿಸ್ತವೆ. ಆದರೆ ನಮ್ಮಲ್ಲೇ ಆ ದೈವತ್ವ ಇರಬೇಕು, ಯೋಗಶಕ್ತಿ ಇರಬೇಕು. ಮೆಸ್ಮರಿಸಮ್, ಆಕರ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ, ವಿಕರ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಆವಾಗ ಪ್ರಾಣಿಗಳು ಇನ್ನೊಂದು ಮತ್ತೊಂದೆಲ್ಲ ನಮಗೆ ಒಳ್ಳೆ ರೀತಿಯಲ್ಲೇ ಇರ್ತವೆ, ಅದೃಷ್ಟವನ್ನೇ ತಂದು ಕೊಡ್ತವೆ ಅಲ್ವಾ. ಇದು ಹಾಗಾದರೆ ನರಿ ಫೋಟೋ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಬೋದಾ? ಮಾಡ್ಕೊಳ್ಳಿಯಪ್ಪ, ಬೇಡ ಅಂತವ್ರು ಯಾರು. ನಾವು ಯಾವುದೇ ಪ್ರಾಣಿಯನ್ನು ಪ್ರೀತಿಸ್ತೀವಿ, ಯಾರನ್ನು ಪ್ರೀತಿಸ್ತೀವಿ, ನೀವು ಶಿವನನ್ನು ಪ್ರೀತಿಸಿದರೆ ಶಿವ ಸಿಗ್ತಾನೆ, ಆ ಶಕ್ತಿ ಲಭಿಸುತ್ತೆ, ಶಿವಶಕ್ತಿ. ಹಾಗೆ ಹರಿಶಕ್ತಿಯನ್ನು ಪೂಜೆ ಮಾಡಿದ್ರೆ ಹರಿಶಕ್ತಿ ಲಭಿಸುತ್ತೆ. ಹಾಗೆ ಬ್ರಾಹ್ಮಿ ಶಕ್ತಿಯನ್ನು ಪೂಜೆ ಮಾಡಿದ್ರೆ ಬ್ರಾಹ್ಮಿ ಶಕ್ತಿ ಲಭಿಸುತ್ತೆ. ಹಾಗೆ ಗುರುಗಳನ್ನು ಆರಾಧಿಸಿದ್ರೆ ಗುರುಗಳ ಶಕ್ತಿ ಈ ಪ್ರಕೃತಿಯನ್ನು ಆರಾಧಿಸಿದ್ರೆ ಪ್ರಕೃತಿ ಶಕ್ತಿ ಲಭಿಸುತ್ತೆ. ಇನ್ನೇನು ಬೇಕು ನಿಮಗೆ ಅಲ್ವಾ? ಗುರುಗಳನ್ನು ಆರಾಧಿಸಿ, ಗುರು ಶಕ್ತಿ ಲಭಿಸುತ್ತೆ. ಹಾಗೆ ಪ್ರಾಣಿಗಳು ಅವು ಇವು ಆರಾಧಿಸಿದ್ರೆ ಅವು ಶಕ್ತಿ ಲಭಿಸುತ್ತೆ. ಇನ್ನೇನಾಗುತ್ತೆ, ನಿಮ್ಮ ಮನಸ್ಥಿತಿ, ಮನೋಭಾವ ಹೇಗಿರುತ್ತೆ ಅದರ ಆಧಾರದ ಮೇಲೆ ಜಗತ್ತಿರುತ್ತೆ. ನಿಮ್ಮ ಕಷ್ಟ ಅದಕ್ಕೆ ತಕ್ಕ ಫಲ ಸಿಕ್ಕೇ ಸಿಕ್ಕುತ್ತೆ, ಯಾವುದೇ ಡೌಟ್ ಇಲ್ಲ. ಹೆಂಗಾದರೂ ಮಾಡಿ, ಓಕೆನಾ? ಓಕೆ, ಒಟ್ಟಿನಲ್ಲಿ ಅದೃಷ್ಟ ಅನ್ನೋದು ಸಿಗಲಿ. ಪಾಪ ಎಲ್ಲೋ ಭೂಮಿನಲ್ಲಿ ಒಂದು ಮಡಿಕೆ ಸಿಗುತ್ತೋ, ನಿಧಿ ಸಿಗುತ್ತೋ, ಬಂಗಾರದ ಕಾಯಿನ್ಗಳು ಸಿಗುತ್ತೋ, ಹಳೆಯ ಕಾಲದ ಒಡವೆಗಳು ಸಿಗುತ್ತೋ, ಹಳೆಯ ಕಾಲದ ಕಿರೀಟ ಸಿಗುತ್ತೋ, ಇನ್ನೇನೋ ಸಿಂಹಾಸನ ಸಿಗುತ್ತೋ, ಇನ್ನೇನೋ ಸಿಗುತ್ತೋ ಅನ್ನೋ ಆಸೆ ಇರ್ತದೆ ಎಲ್ಲರಿಗೂ. ಅದೃಷ್ಟ ರೋಡಲ್ಲಿ ಹೋಗ್ತಾಯಿದ್ರೆ ಕಂತೆ ಹಣ ಸಿಗುತ್ತೋ, ಲಕ್ಷ ಸಿಗುತ್ತೋ ಅನ್ನೋ ಆಸೆ ಇರ್ತದೆ. ಅವೇನಾದರೂ ಸಿಗ್ಬಿಟ್ರೆ ನಮ್ಗೆ ಹಗಲು ರಾತ್ರಿ ನಿದ್ದೆ ಬರೋಲ್ಲ, ಅದಂತೂ ಗ್ಯಾರಂಟಿ. ಸರಿನಾ? ಇರಲಿ, ಅದೃಷ್ಟ ಬರಲಿ, ಅದೃಷ್ಟಕ್ಕೋಸ್ಕರ ಹೋರಾಟ ಮಾಡಿ. ಹಾಗೆ ಶ್ರಮನೂ ಪಡಿ, ಕಷ್ಟನೂ ಪಡಿ, ಎರಡೂ ಇರಲಿ, ಒಂದಲ್ಲ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ನೋಡಿ. ನರಿ ಮುಖ ನೋಡಿದ್ರೆ ಅದೃಷ್ಟ ಬರುತ್ತಾ? ಖಂಡಿತ ಬರುತ್ತೆ, ಯಾವುದೇ ಡೌಟ್ ಇಲ್ಲ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮನ್ನ ಯಾರು ಇಷ್ಟಪಡ್ದವ್ರಿಗೂ ಒಳ್ಳೆಯದಾಗಲಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮರಿಬೇಡಿ. ಸಬ್ಸ್ಕ್ರೈಬ್ ಎಲ್ಲ ಹಾಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.